ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಶ್ರೀನಿವಾಸಣ್ಣ ಒನ್ ಮ್ಯಾನ್ ಆರ್ಮಿಯಾಗಿ ಮಾತನಾಡ್ತಾ ಇದ್ದಾರೆ, ಒಂದು ಪಕ್ಷವನ್ನ ವಿರೋಧಿಸಿಕೊಂಡು. ಇವತ್ತು ಈ ದೇಶವನ್ನ ಸಂವಿಧಾನಿಕವಾಗಿ ಆಳಿರುವಂಥದ್ದು ಹೆಚ್ಚಿನದಾಗಿ ಸುಮಾರು 65 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷ ಅಲ್ಲಿಂದ ಇಲ್ಲಿಯವರೆಗೆ. ಮೇಡಮ್, ನನಗೆ ನಾಚಿಕೆ ಆಗುತ್ತೆ. ನಾವೆಲ್ಲ ಬಾಸ್ಟರ್ಡ್ಸ್. ಇವತ್ತು ದಲಿತ ಅಂತೀವಿ, SC ST ಅಂತೀವಿ, ನಾಚಿಕೆ ಆಗ್ಬೇಕು ನಮ್ಗೆಲ್ಲ. ಯಾಕೆ ಅಂತ ಹೇಳಿದ್ರೆ ಅವರನ್ನ ಸ್ವತಃ ಇವು 21ನೇ ಶತಮಾನದಲ್ಲಿ ಇದೀವಿ, ನಾವೆಲ್ಲ ಸಹೋದರರು ಅನ್ಕೊಂಡೇ ಇಲ್ಲ ಇದುವರೆಗೂ. ಅವರನ್ನ ನೋಡಿ ಯಾವ ರೀತಿಯಾಗಿ ಇನ್ನೂ ಒಳ ಮೀಸಲಾತಿ, ಆ ಮೀಸಲಾತಿ, ಈ ಮೀಸಲಾತಿ ಅನ್ಕೊಂಡು ಅವರನ್ನ ಇನ್ನೂ ಈಗ ಎಷ್ಟು ದಿನ ಅಂತ ಕಣ್ಣೀರಲ್ಲಿ ತೊಳಸ್ತೀರ ಅವರನ್ನ. ಅವ್ರಿಗೆ ಆದ ವಿಶೇಷ ಸಂವಿಧಾನಕ್ಕೆ ಏನೇನು ಕೊಟ್ಟಿದೆ ಎಲ್ಲವನ್ನ ಕೊಡೋಣ. ಅವರು ನಮ್ಮ ಜೊತೆ ಯಾಪ್ಯಾಗ ಸಂತೋಷದಲ್ಲಿ ಈ ದೇಶದಲ್ಲಿ ಇರಲಿ ಅನ್ನೋದು ನಮ್ಮ ಅನಿಸಿಕೆ. ಆದ್ರೆ ಇಲ್ಲೇನಾಗಿದೆ, ಕಾಂಗ್ರೆಸ್ ಪಕ್ಷನೇ ಎಲ್ಲವನ್ನ ಮಾಡಿದೆ, ಬಿಟ್ಟಿರೋದನ್ನ ತಾನೇ ಮಾಡಿದೆ. ಎಲ್ಲಿವರೆಗೆ ಇವರನ್ನ ವೋಟ್ ಬ್ಯಾಂಕ್ ಆಗಿ ಯೂಸ್ ಮಾಡಿಕೊಂಡು ಟಿಲ್ ಟುಡೇ ಇಲ್ಲಿಯವರೆಗೆ ನೀವು ಈ ಜಾತಿಗಳನ್ನ ಇವತ್ತಿಗೂ ಸಹ ರಘು ಸರ್ ಎಲ್ಲವನ್ನ ಮಾತನಾಡಿದ್ರು. ವಾಲ್ಮೀಕಿ ನಿಗಮದ ಹಗರಣ ಆದಂತ ಸಂದರ್ಭದಲ್ಲಿ ಯಾರ ನಿಗಮದ ಹಗರಣ ಅದು? ಜನರಲ್ನ ನಿಗಮದ ಹಗರಣ ಅದು. ಮತ್ತೆ ಸೀನಣ್ಣಗೆ ಒಂದು ಪ್ರಶ್ನೆ ಮಾಡ್ತೇನೆ, ಇವತ್ತೇನು ಸಿದ್ದರಾಮಯ್ಯ ಸಾಹೇಬರು ತಮ್ಮ ಗೌರ್ಮೆಂಟ್ ಅಲ್ಲಿ ಇಟ್ಟಿದ್ದಂತ SC ST ಸಮುದಾಯಕ್ಕೆ ಇಟ್ಟಿದ್ದಂತ ಹಣವನ್ನ ಬೇರೆ ಇದಕ್ಕೆ ಯೂಸ್ ಮಾಡ್ಕೊಂಡಾಗ ಅವತ್ತೆಲ್ಲಿ ಹೋಗಿದ್ರು? ಎಲ್ಲಾ ಜಾತಿ ಜನಾಂಗದ ಮಿನಿಸ್ಟರ್ಗಳು ಒಳಗಡೆ ಇದ್ದಾರಲ್ಲ ಕಾಂಗ್ರೆಸ್ ಅಲ್ಲಿ, ಯಾಕೆ ಕೇಳಲಿಲ್ಲ ಇದನ್ನ ಸಿದ್ದರಾಮಯ್ಯನವ್ರಿಗೆ? ಸಿದ್ದರಾಮಯ್ಯ ಸಾಹೇಬ್ರ ನಮ್ಮ ದುಡ್ಡನ್ನ ಯಾಕೆ ಬೇರೆದಕ್ಕೆ ಯೂಸ್ ಮಾಡ್ಕೋತಾ ಇದ್ದೀರಂತ ಅವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮಗ ಕೇಳಲಿಲ್ಲ, ಪರಮೇಶ್ವರ್ ಕೇಳಲಿಲ್ಲ, ಮುನಿಯಪ್ಪನವ್ರು ಕೇಳಲಿಲ್ಲ. ಇವತ್ತು ರಾಜಭವನಕ್ಕೆ ಹೋಗಿದ್ದೀರಿ ಕದ ತಟ್ಟೋದಿಕ್ಕೆ. ಇದ್ರ ಹಿಂದೆ ನೀವೇ ಇದ್ದೀರಾ. ಇವತ್ತು ಕೇವಲ 56,432 ಸೀಟ್ಗಳಿಗೋಸ್ಕರ ಇವತ್ತು ನಾವು ಒಳ ಮೀಸಲಾತಿ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಮಾಧ್ಯಮದಲ್ಲಿ ಕೂತ್ಕೊಂಡು. ಎಷ್ಟೋ ಧ್ವನಿಕೆ ಶ್ರುತಿಜಿ, ಇವತ್ತು ಏನು ನನ್ನ ದೀನ ದಲಿತರು ಇದ್ದಾರೆ ಹಳ್ಳಿಗಡೆ, ಇವತ್ತಿಗೂ ನಾವೇನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದೀವಿ ಅರ್ಥ ಆಗ್ತಾ ಇಲ್ಲ ಅವ್ರಿಗೆ. ನಮ್ಮ ಪರವಾಗಿ ಏನ್ ಇಲ್ಲಿ ಹೇಳ್ತಾ ಇದ್ದಾರೆ ಅನ್ನೋದು ಅರ್ಥನೇ ಆಗ್ತಾ ಇಲ್ಲ ಅವ್ರಿಗೆ. ಇವತ್ತಿಗೂ ಸಹ JDS BJP ಅವ್ರು ಜಂಟಿಯಾಗಿ ಹೋಗಿ ಒಂದೇನು ಅದ್ರ ಬಗ್ಗೆ ಅರ್ಥ ಮಾಡಿಸುವಂತ ಪ್ರಯತ್ನಗಳು ನೋಡಿ ಶ್ರುತಿಜಿ, ಸತ್ಯ ಹೇಳ್ತೀನಿ ಕೇಳಿ. ನೋಡಿ, ರಾಜ್ಯಪಾಲರು ಯಾಕೆ ಇದನ್ನ ಇಟ್ಟಿದ್ರು ಈಗೇನೆ ಅಂತ ಹೇಳೋದಕ್ಕೇನೆ ನಾವೇ ಕಾರಣ. ಯಾಕೆ ಇಟ್ಟಿದ್ರು ಅಂತ ಹೇಳಿದ್ರೆ ಇದರಲ್ಲಿ ಇರುವಂತಹ ಸಂಕ್ಷಿಪ್ತವಾದ ಮಾಹಿತಿಯನ್ನು ಸ್ಟಡಿ ಮಾಡಿ ವಿಶ್ವವಿದ್ಯಾನಿಲಯಗಳಾಗ್ತಾ ಇರ್ತಕ್ಕಂಥ ಅಸ್ಪಷ್ಟತೆ ಇದೆ ವಿಶ್ವವಿದ್ಯಾನಿಲಯಗಳಲ್ಲಿ, ಅಲ್ಲಿಯೂ ಸಹ ಇದ್ರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ತದನಂತರ ನೀವು ಪರ್ಮಿಷನ್ ಅನ್ನ ಕೊಡಿ ಅಂತ ನಾವು ಸಹ ಲೆಟರ್ ಕೊಟ್ಟಿದ್ದೀವಿ. ಪೂಜ್ಯ ದೇವೇಗೌಡಾಜಿ ಅವರು ಸಹ ನೇರವಾಗಿ ಹೇಳಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಇವರು ಕೇಂದ್ರ ಸರ್ಕಾರದ ಬೆಟ್ಟು ತೋರಿಸೋದು, ರಾಜ್ಯ ಸರ್ಕಾರದ ಬೆಟ್ಟು ತೋರಿಸೋದು. ನೀವು ಆಯ್ತು ರಘು ಸರ್, ನೀವೇನು ಈ ನೆಕ್ಸ್ಟ್ ಇದೆಯಲ್ಲ ಬಡ್ಜೆಟ್ ಅಲ್ಲಿ ಇವ್ರಿಗೋಸ್ಕರ ಏನ್ ಫಿಲ್ ಮಾಡ್ಬೇಕಲ್ಲ ಏನನ್ನ ಹುದ್ದೆಗಳನ್ನ, ಅವ್ರಿಗೋಸ್ಕರ ನೀವು ಎಷ್ಟು ಕೋಟಿ ಅಂತ ಇಡಿ ಮಾಡ್ತಾರೆ ಬಿಡಿ. ಅವ್ರು ಯಾವಾಗ ಶ್ರೀನಿವಾಸರ ಹತ್ರ ಮಾತನಾಡಿ. SCP TSP ಸೆಕ್ಷನ್ 77C ಏನಿತ್ತು, ನಾವು ಹೋರಾಟ ಮಾಡಿದ್ರ ಪ್ರತಿಫಲ 7D ರದ್ದು ಮಾಡಿದ್ದಾರೆ, 7C ಇನ್ನೂ ಉಳಿಸ್ಕೊಂಡಿದ್ದಾರೆ. ಈಗಲೂ ಕೂಡ ಸರ್ಕಾರದ ಮೇಲೆ 7C ರದ್ದು ಮಾಡೋದ್ರ ಮೂಲಕ ನಮ್ಮ ಗ್ಯಾರಂಟಿ ಯೋಜನೆ ಕೊಡ್ತಕ್ಕಂಥ ಹಣವನ್ನ ನೇರವಾಗಿ ನಮಗೆ ಕೊಡಿ ಅಂತೇಳಿ ಹೇಳಿದ್ವಿ. ಇದು ಬರೀ ಕಾಂಗ್ರೆಸ್ ಸರ್ಕಾರ ಮಾಡಿದ್ದಲ್ಲ, BJP ಹಿಂದೆ ಇದ್ದಂತ BJP ಸರ್ಕಾರನು ಕೂಡ ಮಾಡಿದೆ. ಇದು ಮಾಡೋದ್ರ ಮೂಲಕ ಮೇಡಮ್ 2014ರಿಂದ ಕಾಯ್ದೆ ಬಂದದ್ದು 2013ರಲ್ಲಿ, ಅದು ಕಾಯ್ದೆ ಜಾರಿ ಆಗಿದೆ 2014. 2014ರಿಂದ ಇಲ್ಲಿ ಗಂಟ ಸುಮಾರು 4 ಲಕ್ಷ ಕೋಟಿ ಹಣ SCP TSP ಹಣ ಸರ್ಕಾರ ಬಜೆಟ್ ಅಲ್ಲಿ ಕೊಟ್ಟಿದೆ. ನಾಗಮೋಹನ್ ದಾಸ್ ವರದಿನೇ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಒತ್ತಡ ಹಾಕ್ತೀರಲ್ವಾ ಸರ್ ನೀವು ರಾಜ್ಯ ಸರ್ಕಾರಕ್ಕೆ? ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಮೇಡಮ್. ಈಗ ರಾಜ್ಯ ಸರ್ಕಾರ ಕ್ಯಾಬಿನೆಟ್ ತಗೊಂಡು ಡಿಸಿಷನ್ ತಗೊಂಡು ಅಸೆಂಬ್ಲಿನಲ್ಲಿ ಮಂಡಿಸಿ ಏನ್ ಕಳಿಸಿದ್ದಾರೆ ಅದು ಯಥಾವತ್ತಾಗಿ ಜಾರಿ ಆಗಬೇಕು. ಓಕೆ ಥ್ಯಾಂಕ್ ಯು ಸರ್. ಇಷ್ಟೊಂದು ನಮ್ಮ ಜೊತೆ ಹೋರಾಟ ಭಾರಿ ದೊಡ್ಡ ಮಟ್ಟದಲ್ಲಿ ದಲಿತ ಸಮುದಾಯಗಳಲ್ಲಿ ಆಗತ್ತೆ ಮೇಡಮ್. ಈ ಒಂದು ಏನು ಸರ್ಕಾರ ಇದೆಯಲ್ಲ ಮಾಡಿರೋಂತ ಪ್ರಮಾದ ಇವತ್ತು ಭಾರಿ ದೊಡ್ಡ ಅನ್ಯಾಯ, ಘನಘೋರ ಅಪರಾಧ. SCP TSP ಬಗ್ಗೆ ಮಾತಾಡ್ತಾರೆ ಪುಂಖಾನ್